ರೇಷನ್ ಇಲ್ಲ, ಏನು ಅಡುಗೆ ಮಾಡ್ಕೊಳ್ಳಿ. ಇವತ್ತು ನೀರು ಗತಿನ ಕುಡ್ಕೊಂಡು ಹೋದ್ರಾತು, ಅಲ್ಲಿ ಹೊರಗೆ ಏನಾದರೂ ತಿಂದಾನು. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ನಾವು ವುಮೆನ್ ಮತ್ತು ಚಿಲ್ಡ್ರನ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಕಾಲು ಕೈ ಇಲ್ದವ್ರಿಗೆ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಿಮ್ಮಿಂದ ಧನ ಸಹಾಯ ಆದರೆ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಅಯ್ಯೋ ಅಕ್ಕ, ನಾನು ಕೊಡಬೇಕಂತ ಭಾಳ ಆಸೆ, ಬಟ್ ನಮ್ಮ ಮನೆ ಯಾರಿಲ್ಲಲ್ಲ. ನಾಳೆ ಬರ್ರಿ, ನಾಳೆ ಕೊಡ್ತೀನಿ. ಅಯ್ಯೋ, ಇವ್ರ ಕೈ ಸಿಗಾಕೊಂಡ್ರೆ ಮುಗಿತಲ್ಲ. ನಾಳೆ ಪಕ್ಕ ಕೊಡ್ತೀನಿ, ಇಲ್ಲಾಂದ್ರೆ ನಿಂದರು ನನ್ನ ಕಡೆ ಎಷ್ಟೈತೆ ತೊಗೊಂಡು ಬರ್ತೀನಿ. ಸರಿ ಮೇಡಮ್. ಸರ್ ನಮಸ್ಕಾರ, ಒಂದು ನಿಮಿಷ ಟೈಮ್ ಕೊಡಿ. ಹಾಂ ಹೇಳಿ ಮೇಡಮ್. ಸರ್ ನಾವು ಮಕ್ಕಳಿಗೆ ಮತ್ತು ಕಾಲಿಲ್ದವ್ರಿಗೆ ಅವ್ರಿಗೆಲ್ಲ ಮತ್ತು ಒಂದು ಸ್ವಲ್ಪ ಜನಕ್ಕೆ ಸಹಾಯ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡು ಅವ್ರಿಗೆಲ್ಲ ನಾವು ಚಂದ ಕಲೆಕ್ಟ್ ಮಾಡಿ ಅವ್ರಿಗೆಲ್ಲ ನಾವು ನೋಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನೀವು ನಮಗೆ ಧನ ಸಹಾಯ ಮಾಡಿ. ಈ ವಿಡಿಯೋನಲ್ಲಿ ಏನೇನು ಬರ್ತಿದೆ ಎಲ್ಲ ಕಾಲ್ಪನಿಕ. ಅಲ್ಲ ಮೇಡಮ್, ನಿಮ್ಮದು ಆಫೀಸ್ ಎಲ್ಲಿದೆ ಹೇಳಿ? ಸರ್ ಇಲ್ಲೇ ಮುಂದೆ ಕಡೆ ಹೋದರೆ ಲೆಫ್ಟಲ್ಲಿ ನಮ್ಮದೊಂದು ಆಫೀಸ್ ಇದೆ. ಹೌದಾ, ಅಲ್ಲೇ ಬಂದು ಕೊಡ್ತೀನಿ ಬಿಡಿ. ಸರ್ ನಾವು ಇವಾಗ ಇಲ್ಲಿಂದ ಇಲ್ಲಿ ಬಂದು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಕೊಡಿ ಹೇಗಾದರೂ ಮಾಡಿ. ಎಷ್ಟು ಕೊಡ್ಬೇಕಮ್ಮ? ಎಷ್ಟಾದರೂ ಕೊಡಿ, 5 ರೂಪಾಯಿಂದ ಹಿಡ್ಕೊಂಡು 5 ಲಕ್ಷದ ತನಕ ಕೊಡ್ಬೋದು ನೀವು. ಹೌದಾ, ಹಾಗಾದ್ರೆ ಚೆಕ್ ಬರ್ದು ಕೊಡ್ತೀನಿ. ತಗೊಳಮ್ಮ ಚೆಕ್. ಸರ್ ತುಂಬ ಉಪಕಾರ ಆಯಿತು ಸರ್ ನಿಮ್ಮಿಂದ. ಅಲ್ಲಿ ಎಸ್ಕೇಪ್ ಆಗೋಣ ಇಲ್ಲಿಂದ. ಸರ್ 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 ಎಲ್ಲ ಓಕೆ, ಚೆಕ್ಕಿಗೆ ಸೈನ್ ಹಾಕಿಲ್ಲ. ನೋಡಮ್ಮ, ನಂದೊಂದು ಏನಂದ್ರೆ ಬಲಗಡೆ ಕೊಟ್ಟಿದ್ದು ಎಡಗಡೆ ಗೊತ್ತಾಗ್ಬಾರ್ದು, ಎಡಗಡೆ ಕೈ ಕೊಟ್ಟಿದ್ದು ಬಲಗಡೆ ಗೊತ್ತಾಗ್ಬಾರ್ದು. ಆ ಥರ ನಾನು ಮೇಂಟೈನ್ ಮಾಡೋದು. ತಗೊಳ್ಳಿ ದುಡ್ಡು. ಓ, ನೀ ಜಗ್ಗು ಕಡೆ ದುಡ್ಡು ಇಸ್ಕೊಳಕ್ಕೆ ಹೋದ್ಯಾ? ಅವನಂತ ಜಿಪ್ಪನ್ ನನ್ನ ಮಗ ಎಲ್ಲಿ ಸಿಗಂಗಿಲ್ಲ ನಿಮಗೆ. ಚೆಕ್ಕಿಗೆ ಸಹಿ ಹಾಕಿಲ್ಲದಿಲ್ಲ? ಹೌದು ಮೇಡಮ್, ತನ್ನ ಊಟನ ಜಿಪ್ಪನ್ ತನ ಮಾಡ್ತಾನೆ, ಇನ್ನು ಬೇರೆ ದಾನ ಮಾಡ್ತಾನೆ. ಹೋಗ್ರಿ. ಥ್ಯಾಂಕ್ ಯು ಮೇಡಮ್. ಹೊಟ್ಟೆ ಬೇರೆ ಹಸಿತಿದೆ, ಬೈಕ್ ಬೇರೆ ಎಣ್ಣೆ ಇಲ್ಲ. ಮುಂದೆ ಎಲ್ಲರೂ ಹೋಗಿ ತಿಂದ್ರಾತು. ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ಸಿಗುತ್ತೆ. ಜಗ್ಗೋರೆ, ಮಿಸ್ಟರ್ ಜಗ್ಗೋರೆ. ಅಯ್ಯೋ, ಓನರ್ ಮಗಳು ಸಿಕ್ಕಾಕೊಂಡ್ರೆ ಮುಗೀತು. ಹೋಗೋಣ ನೋಡಿ. ಜಗ್ಗೋರೆ, ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ವಿ, ಬನ್ನಿ. ವೆಜ್ ಬಿರಿಯಾನಿ. ಏನು ವೆಜ್ ಬಿರಿಯಾನಿನಾ? ನಿಜವಾಗ್ಲೂ? ಹೌದು, ಬನ್ನಿ ಊಟ ಮಾಡಿ ಹೋಗೋರಂತೆ. ಸರಿ ಹಾಗಾದ್ರೆ ನಡೀರಿ. ಇಲ್ಲೇ ಕೂತ್ಕೊಳ್ಳಿ, ತೊಗೊಂಡ್ಬರ್ತೀನಿ. ಸರಿ ಬೇಗ ತೊಗೊಂಡ್ಬನ್ನಿ. ಇವತ್ತು ಊಟದ ಚಿಂತೆ ತೆಗಿತು ನಂದು. ತಗೊಳ್ಳಿ. ಅಲ್ಲ, ಇಷ್ಟು ಕೊಂಡೆ ಯಾಕೆ ತಂದ್ರಿ? ಸ್ವಲ್ಪ ತರಬೇಕಿತ್ತು. ಅಬ್ಬಾ, ಏನು ಸುಕ್ಕತ್ತಾಗಿದೆ ಊಟ. ಇನ್ನೂ ಸ್ವಲ್ಪ ಹಾಕ್ಲಾ? ಸ್ವಲ್ಪನೇ ತೊಗೊಂಡ್ಬನ್ನಿ. ಹೇಗಿದೆ ಊಟ? ಚೆನ್ನಾಗಿದೆ. ತಿನ್ನಿ ಮಗಳೇ, ಇನ್ನೂ ಸ್ವಲ್ಪ ಹಾಕಮ್ಮ. ತಗೊಳ್ಳಿ, ಇದನ್ನೇ ತಗೊಳ್ಳಿ. ಅಯ್ಯೋ, ತುಂಬ ಧನ್ಯವಾದ. ಊಟ ಮಾತ್ರ ತುಂಬ ಚೆನ್ನಾಗಿದೆ. ಅಯ್ಯೋ, ಬೇಗ ತಿಂದು ಖಾಲಿ ಮಾಡಿ ಹೋಗೋಣ. ಮತ್ತೆ ಮನೆ ಬಾಡಿಗೆ ಕೇಳಿದ್ರೆ ಕಷ್ಟ. ತಿನ್ನಿ. ಖಾಲಿ ಕೈ ತೊಳ್ಕೊಳ್ಳೋದಕ್ಕೆ ಸಿಂಕ್ ಹೊರಗಡೆ ಇದೆಯಲ್ಲ, ಹೋಗ್ತೀನಿ ನಿಂದೆ. ಅಯ್ಯೋ ಬೇಡ ಮಗಳೇ, ಬಾರ ಬಾಯ್ಲಿ. ಅಪ್ಪ ಕರೆದ್ರಿ? ಪಾಪ ಅವ್ರಿಗೆ ಕೈ ತೊಗೊಳಕ್ಕೆ ತೊಂದರೆ ಆಗುತ್ತೆ. ನೀರಿಲ್ಲೇ ತಂದು ಕೊಡುವ, ಕೈ ತೊಗೊಳ್ಳಿ, ಬಾಟ್ಲ್ ತಂದು ಕೊಡು. ಸರಿನಪ್ಪ. ಮತ್ತೆ ಏನು ಸಮಾಚಾರಪ್ಪ, ಆರಾಮದಿಯಲ್ಲ? ಅಯ್ಯೋ, ನಿಮ್ಮ ಪುಣ್ಯದಿಂದ ಫುಲ್ ಆರಾಮದಿನ್ರಿ. ನೀವು ಆರಾಮದಿರಲ್ಲ? ಆರೋಗ್ಯ ಚೆನ್ನಾಗೈತಲ್ಲ? ದುಡ್ಡೇನು ಇವತ್ತು ಬರುತ್ತೆ ನಾಳೆ ಬರುತ್ತೆ. ಮೊದಲೇ ಹೆಲ್ತ್ ತುಂಬ ಮುಖ್ಯ. ಆರಾಮಾಗಿರಿ. ಏನು ಟೈಮಿಗೆ ಊಟ ಮಾಡಿ. ಶುಗರ್ ಏನೋ ಐತಲ್ಲ ನಿಮಗೆ, ಅವಾಗ ಊಟ ಮಾಡ್ತಾ ಇರಿ. ಅಯ್ಯೋ, ಭಾಳ ಆತಪ್ಪ ನಿನ್ನ ಕಾಳಜಿ. ಇರ್ಲಪ್ಪ, ಹಿಂಗೆ ಇರಲಿ. ತಗೊಳ್ಳಿ ಬಾಟಲ್. ಅಲ್ಲ, ನಿಮ್ಗೆ ಯಾಕೆ ತಂದರೆ ನಾನೇ ಕೈಗೆ ತಗೊಂತಿದ್ನಲ್ಲ. ಇರಲಿ ತಗೊಳ್ಳಿ. ತಗೊಳ್ಳಿ, ನೀರು ಖಾಲಿ ಆಯ್ತು. ಮತ್ತೇನಪ್ಪ, ನಿಂದು ಪಗಾರ ಬಂತಿಲ್ಲ? ಅಯ್ಯೋ, ಏನು ಕೇಳ್ತೀರ ನನ್ನ ಕೋಳು. ಯಾಕಪ್ಪ, ಏನಾಯ್ತು? 4 ತಿಂಗಳಾಯ್ತು, ಮತ್ತೆ ಮನೆ ಬಾಡಿಗೆನ ಕಟ್ಟಿಲ್ಲ. ಅಯ್ಯಯ್ಯೋ, ನನಗೂ ಕಟ್ಟಬೇಕಂತ ಭಾಳ ಆಸೆ ಐತೆ. ಹೇಳ್ಬೇಕಂತಂದ್ರೆ ನಿನ್ನೆ ನಿಮಗೆ ಕಟ್ಟಬೇಕಂತಾನೇ ಸ್ಯಾಲ್ರಿ ತಗೊಂಡು ಬಂದು ಮನೇಲಿ ಕುಂತಿದ್ದೆ. ನಿಮಗೆ ಕೊಡಬೇಕಂತ ಕುಂತು ಒಂದು 2 ನಿಮಿಷಕ್ಕೆ ನಮ್ಮಮ್ಮ ಫೋನ್ ಮಾಡಿದರು. ಮಗನೇ, ನನಗೆ ತುಂಬ ನೋವಾಗ್ತಿದೆ, ಎದೆ ನೋವಾಗ್ತಿದೆ, ದವಾಖಾನೆಗೆ ಹೋಗಬೇಕು ಅಂದರು. ನಾನು ಹೇಳಿದೆ, ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ, ನಾನು ದುಡ್ಡು ಹಾಕ್ತೀನಿ, ದವಾಖಾನೆಗೆ ಹೋಗಿ ಬಾ. ಓನರ್ಗೇನು ಮುಂದಿನ ತಿಂಗಳು ಕೊಟ್ಟರೆ ಆಯ್ತು ಪಗಾರ ಅಂದೆ. ಹೌದಾ? ನಿಜ? ನಿಮ್ಮಮ್ಮ ಹೇಗಿದ್ದಾರೆ ಇವಾಗ? ಅಯ್ಯೋ, ಏನು ಕೇಳ್ತೀರಾ. ಆದರೆ ಇಷ್ಟೆಲ್ಲ ಆದರೂ ನಮ್ಮಮ್ಮ ನಂಗೆ ಒಂದು ಮಾತು ಹೇಳಿದ್ರು. ಏನಂದರೆ, ನೋಡಪ್ಪ, ಓನರ್ಗೆ ತ್ರಾಸು ಕೊಡಬೇಡ, ಪಾಪ ದೇವರಂಥ ಮನುಷ್ಯ. ಅವ್ರಿಗೆ ಮೊದಲು ಪಗಾರ ಕೊಡು, ಅವ್ರಿಗೆ ಮೊದಲು ರೆಂಟ್ ಕೊಡಪ್ಪ, ಹಾಗೆಲ್ಲ ಸತಾಯಿಸಬಾರ್ದು. ದೇವರಂಥ ಮನುಷ್ಯ ಅವ್ರಿಗೆಲ್ಲ ನಾವೇನು ನಾಳೆ ತೋರಿಸ್ಕೊಂಡ್ರಾಯ್ತು ಅಂತಂದರು. ಅದಕ್ಕೆ ನಾನು ಇವತ್ತು ನಿಮ್ಗೆ ಕೊಟ್ಟರಾಯ್ತು ಅಂತ ನಿಮ್ಮ ಮನೆ ಮುಂದೆನೇ ಬಂದೆ. ನಮ್ಮಮ್ಮಂಗೆ ಪಾಪ ಇದೇನೋ ಜಾಸ್ತಿ ಆಗ್ತಿದೆ, ತಟಕ್ನ ಹೋಗ್ಬಿಟ್ರೆ ಏನು ಮಾಡಲಿ ಅಂತ. ಅಯ್ಯೋ ಬೇಡಪ್ಪ, ತಾಯಿ ಅಂದ್ರೆ ದೇವ್ರು ಇದ್ದಂಗೆ. ಮೊದಲ ನಿಮ್ಮ ತಾಯಿಗೆ ದುಡ್ಡು ಹಾಕಿ ಮೊದಲ ಚೆನ್ನಾಗಿ ನೋಡ್ಕೊ. ಮತ್ತು ಏನು ತಿನ್ನೋರಾದ್ರೆ ಮತ್ತೆ ತಾಯಿ ಬಿಸಿ ಹಂಗಿಲ್ಲಪ್ಪ. ನನಗೆ ನನ್ನ ತಾಯಿನ ನೆನಪತ್ತ. ನೀ ಹಿಂಗಂದ್ರು ನನ್ನ ತಾಯಿನ ನನ್ನ ಬಂಗಾರದಂಗೆ ನೋಡ್ಕೊತಿದ್ದೆ. ಏನು ಮಾಡಿದೆ, ನಾನು ಟೂರ್ ಹೋಗಿದ್ದೆ ನನ್ನ ಆಫೀಸ್ ಹೊತ್ತಿಲಿಂದ. ಅವಾಗ ನಮ್ಮ ತಾಯಿ ಹೋಗ್ಬಿಟ್ರು. ಅವತ್ತಿಂದ ಹೇಳಿನಿ ಇವತ್ತವರೆಗೂ ಯಾರನ್ನೂ ಬಿಟ್ಟಿರಬಾರ್ದು ಅಂತ ಮನೇಲೇ ಇದ್ದೀನಿ ನಾನು. ಬಾಡಿಗೆ ತೊಗೊಂಡು ನನ್ನ ಹೆಂಡತಿ, ನಾನು, ನನ್ನ ಮಕ್ಕಳು. ಇಲ್ಲ ಬೇಡ, ನಿಮ್ಮ ದುಡ್ಡು ಬೇಡ, ಕೊಟ್ಬಿಡ್ತೀನಿ, ತಗೊಳ್ಳಿ. ಇನ್ನೂ 2 ತಿಂಗಳು ಕೊಡಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ತಗೊಳ್ಳು. ಏನು ನಾಟಕ ಮಾಡ್ತೀಯಪ್ಪ ನೀನು? ಅಮ್ಮವ್ರು ಏನೋ ಅನ್ನಕತ್ತಾರ. ಆಕೆ ಗೊತ್ತಾಗಲ್ಲ ಬಿಡು, ನೀನು ತಗೋರಪ್ಪ. ನೀನು ತೊಗೊಂಡು ಹೋಗು, ಮೊದಲು ನಿಮ್ಮ ತಾಯಿಯವ್ರಿಗೆ ಹಾಕು, ಆಮೇಲೆ ನಮ್ಮ ನೋಡಿದ್ರಾತು. ನೀವು ದೇವ್ರಂತರು. ನಮ್ಮಮ್ಮ ಹೇಳಿದ ನಿಜ ಆಯ್ತು ನೋಡಿ. ನೀವು ದೇವ್ರಂತಾರೆ ನಿಜವಾಗ್ಲು. ನಿಮಗೆ ಒಳ್ಳೇದಾಗಲಿ, ನಿಮಗೆ 100 ವರ್ಷ ಸುಖವಾಗಿ ಕೊಡಲಿ. ನಮ್ಮಮ್ಮಗೆ ಹಾಕ್ತೀನಿ ನಾ ದುಡ್ಡು. ಅಪ್ಪ ಮೊದಲು ಅದು ಮಾಡಪ್ಪ. ಅಲ್ಲಪ್ಪ, ನೀ ಹೆಂಗೆ ಬಿಟ್ಟಿ ಅವ್ರನ್ನ? ಪಾಪ ಅವ್ರ ತಾಯಿಗೆ ಆರಾಮಿಲ್ಲ ಅಂತ ಮತ್ತೆ ಏನು ಮಾಡೋದಪ್ಪ? ಅಯ್ಯೋ, ಹೋದ ತಿಂಗಳು ಏನು ಹೇಳಿದ್ರು ಅವರು? ಏನು ಹೇಳಿದ್ರು? ನಮ್ಮ ತಾಯಿಗೆ ಕಿಡ್ನಿ ಆಪರೇಷನ್ ಆಗಿದೆ, ಅದಕ್ಕೆ ಕೊಟ್ಟಿಲ್ಲ ಅಂತಂದ್ರು. ಈ ತಿಂಗಳು ಹಾಟ. ಜಗ್ಗು ಎಲ್ಲಿ ಜಗ್ಗು? ನಿಮ್ಮನ್ನ ಗುಗ್ಗು ಮಾಡಿ ಹೋದ.